ಸಿದ್ದು ವಿರುದ್ಧ ಬಿಜೆಪಿ ಬ್ರಹ್ಮಾಂಡ ಸುಳ್ಳು. ಸಿದ್ದು ಖರ್ಗೆ ಮಧ್ಯೆ ಕಿಡಿ ಹಚ್ಚೋಕೆ ಪ್ಲಾನ್. ಸೋಲುವ ಭೀತಿಯಲ್ಲಿ ಮುಳುಗಿದೆಯಾ ಬಿಜೆಪಿ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಬ್ರಹ್ಮಾಂಡ ಸುಳ್ಳನ್ನ ಹೇಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯೆ ಕಿಡಿ ಹಚ್ಚೋಕೆ ಭರ್ಜರಿ ಪ್ಲಾನ್ ಮಾಡಿದೆ. ಆದ್ರೆ ಅದನ್ನ ಸಿದ್ದರಾಮಯ್ಯ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಹಾಗಾದ್ರೆ ಈ ಸಲ ಕೇಂದ್ರದಲ್ಲಿ ಸೋಲುವ ಸುಳಿಯಲ್ಲಿ ಸಿಲುಕಿದೆಯಾ ಬಿಜೆಪಿ? ಇದೇ ಕಾರಣಕ್ಕೆ ಸಿಎಂ ಸಿದ್ದು ಮತ್ತು ಖರ್ಗೆ ಮಧ್ಯೆ ಬಿಜೆಪಿ ತಂದಿಟ್ಟು ತಮಾಷೆ ನೋಡ್ತಿದ್ಯಾ? ಅಷ್ಟಕ್ಕೂ ಏನದು ಸಿದ್ದು ವಿರುದ್ಧ ಬಿಜೆಪಿ ಬ್ರಹ್ಮಾಂಡ ಸುಳ್ಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದು ಸುಳ್ಳನ್ನ 1000 ಸಲ ಹೇಳಿ ಅದೇ ಸುಳ್ಳನ್ನ 1,00,000 ಸಲ ವೈರಲ್ ಮಾಡಿ ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸೋಕೆ ಬಿಜೆಪಿ ಪದೇ ಪದೇ ಪ್ಲಾನ್ ಮಾಡ್ತಿದೆ. ಅಂದ್ರೆ ಸುಳ್ಳುಗಳ ಮೇಲೆಯೇ ಸೌದ ಕಟ್ಟಿ ಅಧಿಕಾರದ ಗದ್ದೆಗೆ ಹಿಡಿಯೋಕೆ ಬಿಜೆಪಿ ನಾಯಕರು ಮುಂದಾದಂತೆ ಕಂಡು ಬರ್ತಿದೆ. ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಮುಂದಿನ ಪ್ರಧಾನಿ ಯಾರು ಅನ್ನೋ ಚರ್ಚೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಜೋರಾಗಿ ನಡೆಯುತ್ತಿದೆ. ಕರ್ನಾಟಕದಿಂದ ಯಾವೊಬ್ಬ ನಾಯಕನು ಪ್ರಧಾನಿ ಹುದ್ದೆಗೆ ಅರ್ಹರಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತೇಳಿ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಬೊಂಬಡ ಬರುತ್ತಿದೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ನಾನು ಹಾಗೆ ಹೇಳೇ ಇಲ್ಲ, ಇದು ಬಿಜೆಪಿಗರ ಬ್ರಹ್ಮಾಂಡ ಸುಳ್ಳು ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ. ಹೀಗಿದ್ರು ಬಿಜೆಪಿ ನಾಯಕರು ಮಾತ್ರ ಸಿದ್ದು ಮತ್ತು ಖರ್ಗೆ ಮತ್ತೆ ತಂದಿಟ್ಟು ತಮಾಷೆ ನೋಡಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರೋ ಬಿಜೆಪಿ, ಅಸಲಿಗೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಎಂಬುದು ಸೂರ್ಯಚಂದ್ರರು ಇರೋವಷ್ಟೇ ಸತ್ಯ. ಆದ್ರೆ ಕರ್ನಾಟಕದ ಹಿರಿಯ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಹುದ್ದೆಗೆ ಸಮರ್ಥರು ಎಂಬ ಹೇಳಿಕೆಯನ್ನು ನೀಡುವಷ್ಟು ಸಿದ್ದರಾಮಯ್ಯನವರಿಗೆ ವಿಶಾಲ ಮನಸ್ಥಿತಿ ಇಲ್ಲದಿರುವುದು ಅವರಿಗೆ ದಲಿತ ನಾಯಕರ ಹಾಗೂ ಆ ಸಮುದಾಯದ ಮೇಲಿರುವ ಅಸಡ್ಡೆಯ ಪ್ರತೀಕ ಅಂತೇಳಿ ಕುಟುಕಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ತಕ್ಷಣ ವಿಪಕ್ಷ ನಾಯಕ ಹುದ್ದೆ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಆ ಹುದ್ದೆಗೆ ಅವರಿಗೆ ಅಡ್ಡಲಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೇಕಂತಲೇ ದೆಹಲಿ ರಾಜಕಾರಣಕ್ಕೆ ಕಳಿಸಿ ಆ ಮೂಲಕ 2013ರಲ್ಲಿ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಅವಕಾಶ ತಪ್ಪಿಸಿದ್ದು ಸಹ ಸಿದ್ದರಾಮಯ್ಯನವರೇ. ಇನ್ನ 2013ರ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಕೊರಟಗೆರೆಯಲ್ಲಿ ಗೆದ್ರೆ ರಾಜ್ಯದ ಮೊದಲ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಕೊರಟಗೆರೆಯಲ್ಲಿ ಅವರನ್ನ ಸೋಲಿಸಿದ್ದು ಸಹ ಸಿದ್ದರಾಮಯ್ಯನವರೇ ಎಂಬುದನ್ನ ಕೊರಟಗೆರೆಯ ಜನ ಇಂದಿಗೂ ಮಾತನಾಡ್ತಾರೆ. 6 ಬಾರಿ ಸಂಸದ KH ಮುನಿಯಪ್ಪನವರನ್ನ ಕೋಲಾರಕ್ಕಷ್ಟೇ ಸೀಮಿತಗೊಳಿಸಿದ್ದು, ತಮ್ಮ ಬಹುಕಾಲದ ಒಡನಾಡಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಅವಮಾನಿಸಿ ಕಾಂಗ್ರೆಸ್ ತೊರೆಯುವಂತೆ ಮಾಡಿದ್ದು, ದಲಿತ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ಬೆಂಕಿ ಇಟ್ಟ ಮತಾಂಧ ಜಿಹಾದಿಗಳನ್ನ ಮೆಚ್ಚಿಸಲು ದಲಿತ ಶಾಸಕನಿಗೆ ಟಿಕೆಟ್ ತಪ್ಪಿಸಿದ್ದು, ಹೀಗೆ ದಲಿತರಿಗೆ ಸಿದ್ದರಾಮಯ್ಯನವರು ಮಾಡಿದ ದ್ರೋಹದ ಪಟ್ಟಿ ಉದ್ದುದ್ದ ಬೆಳೆಯುತ್ತದೆ ಅಂತೇಳಿ ಬಿಜೆಪಿ ಟ್ವೀಟ್ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ದಲಿತ ವಿರೋಧಿ ಸಿದ್ದರಾಮಯ್ಯನವರು ಬಿಜೆಪಿಗರು. ದಲಿತರಿಗೆ ಮೀಸಲಿಟ್ಟ ಹಣ ದಲಿತರ ಅಭಿವೃದ್ಧಿಗೆ ಮಾತ್ರ ಖರ್ಚು ಮಾಡಬೇಕು, ಬೇರೆ ಕಾರ್ಯಗಳಿಗೆ ಖರ್ಚು ಮಾಡಬಾರ್ದು ಅಂತೇಳಿ SCP TSP ಕಾನೂನು ತಂದಿದ್ಯಾರು? ಇದೇ ಸಿದ್ದರಾಮಯ್ಯನವರಲ್ವೇ? ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಏಳಿಗೆಗಾಗಿ ದುಡಿಯುತ್ತಿರೋದು ಸಿದ್ದರಾಮಯ್ಯನವರಲ್ವಾ? ಹೀಗಿದ್ರು ರಾಜ್ಯ ಬಿಜೆಪಿ ರಾಜಕೀಯ ಲಾಭ ಪಡೆದುಕೊಳ್ಳಲು ಸಿದ್ದು ವಿರುದ್ಧ ದಲಿತರನ್ನ ಎತ್ತಿ ಕಟ್ಟೋ ಕೆಲಸಕ್ಕೆ ಕೈ ಹಾಕಿದೆ. ಕಾಂಗ್ರೆಸ್ ದಲಿತರಿಗೆ ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷ ಸ್ಥಾನಗಳನ್ನೇ ಬಿಟ್ಟುಕೊಟ್ಟಿದೆ. ಉನ್ನತ ಹುದ್ದೆಗಳು ದಲಿತರಿಗೆ ಕಾಂಗ್ರೆಸ್ನಲ್ಲಿ ಸಿಕ್ಕಿವೆ. ಆದ್ರೆ ಅದು ಬಿಜೆಪಿಯಲ್ಲಿ ಸಾಧ್ಯವೇ? ದಲಿತರು ರಾಜ್ಯಾಧ್ಯಕ್ಷರಾಗಲಿ ಕೇಂದ್ರಾಧ್ಯಕ್ಷರಾಗಲಿ ಯಾವತ್ತಾದ್ರೂ ಆಗೋಕೆ ಬಿಜೆಪಿಯಲ್ಲಿ ಅದು ಸಾಧ್ಯವಾಗುತ್ತಾ? ಇಲ್ಲ ಹೋಗ್ಲಿ, ದಲಿತರು ಯಾವತ್ತಾದ್ರೂ ಬಿಜೆಪಿಯಲ್ಲಿ ಸಿಎಂ ಆಗೋಕೆ ಸಾಧ್ಯವಾ? ಅದನ್ನ ಊಹಿಸಿಕೊಳ್ಳಲಾದ್ರೂ ಸಾಧ್ಯವೇ? ಖಂಡಿತ ಇಲ್ಲ. ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದುದ್ದ ಮೆಸೇಜ್ ಮಾಡೋದು, ಹಸಿ ಸುಳ್ಳುಗಳನ್ನ ನಿಜ ಅನ್ನೋ ರೀತಿ ಬಿಂಬಿಸೋದು ಎಷ್ಟು ಸರಿ? ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ, ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕದಿಂದ ಯಾರು ಪ್ರಧಾನಿ ಆಗೋದಿಲ್ಲ ಎಂದು ನಾನು ಎಂದಿಗೂ ಹೇಳಿಲ್ಲ. ಮಾಧ್ಯಮ ಪ್ರತಿನಿಧಿಯೊಬ್ಬರು ನನ್ನನ್ನು ಪ್ರಧಾನಮಂತ್ರಿಯಾಗುವಿರಾ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾನು ಸಿಎಂ ಆಗಿರೋದು ಸಂತೋಷವಾಗಿದೆ ಮತ್ತು ಕೇಂದ್ರಕ್ಕೆ ಹೋಗಲು ಆಸಕ್ತಿ ಇಲ್ಲ ಎಂದಿದ್ದೇನೆ. ಆದ್ರೆ ಮಾಧ್ಯಮಗಳು ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡಿವೆ ಮತ್ತು ತಪ್ಪಾಗಿ ಬಿಂಬಿಸಿವೆ. ರಾಜ್ಯದಲ್ಲಿ ಪ್ರಧಾನಿಯಾಗುವ ಸಾಮರ್ಥ್ಯವಿರುವ ಹಲವು ನಾಯಕರು ಇದ್ದಾರೆ ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಮಧ್ಯೆ ಹುಳಿ ಹಿಂಡೋಕೆ ನೋಡ್ತಾ ಇರೋದ್ಯಾಕೆ? ಒಂದೊಮ್ಮೆ ಕೇಂದ್ರದಲ್ಲಿ INDA ಒಕ್ಕೂಟ ಅಧಿಕಾರಕ್ಕೆ ಬಂದು ಖರ್ಗೆ ಪ್ರಧಾನಮಂತ್ರಿ ಆದ್ರೆ ಸಿದ್ದು ಮತ್ತು ಖರ್ಗೆ ಸಂಬಂಧ ಅಳಿಸಬೇಕು ಅನ್ನೋ ಪ್ಲಾನ್ ನಡೆದಿದ್ಯಾ? ಬಿಜೆಪಿ ನಾಯಕರಿಗೆ ಕೇಂದ್ರದಲ್ಲಿ ಸೋಲುವ ಭೀತಿ ಇನ್ನಿಲ್ಲದಂತೆ ಕಾಡ್ತಿದ್ಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.